ನಮಸ್ಕಾರ ಪ್ರಿಯ ಬಂಧುಗಳೇ. ಇಂದು ನಾವು ಶ್ರೀಮದ್ ಭಗವದ್ಗೀತೆ ಪ್ರಥಮ ಅಧ್ಯಾಯದ 24ನೇ ಶ್ಲೋಕವನ್ನು ಅತ್ಯಂತ ಶಾಂತವಾಗಿ ಜೀವನಕ್ಕೆ ಅನ್ವಯವಾಗುವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಅರ್ಜುನನ ವಿನಂತಿಗೆ ಶ್ರೀ ಕೃಷ್ಣನು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಅದು ಅತ್ಯಂತ ಸೌಂದರ್ಯವಾಗಿ ಚಿತ್ರಿತವಾಗಿದೆ. ಶಾಂತ ಮನಸ್ಸಿನಿಂದ ಕೇಳೋಣ. ಶ್ಲೋಕ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗೂಢಕೇಶೇನ ಭಾರತ ಸೇನಯೋರು ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಶ್ಲೋಕದ ಸಂದರ್ಭ. ಇಲ್ಲಿವರೆಗೆ ಅರ್ಜುನನು ತನ್ನ ಮನಸ್ಸಿನ ಗೊಂದಲವನ್ನು ವ್ಯಕ್ತಪಡಿಸಿದ್ದಾನೆ. ತನ್ನ ರಥವನ್ನು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಬೇಕೆಂದು ಕೇಳಿದ್ದಾನೆ. ಈ ಶ್ಲೋಕದಲ್ಲಿ ಸಂಜಯನು ವಿವರಿಸುತ್ತಾನೆ ಅರ್ಜುನನ ಮಾತಿಗೆ ಶ್ರೀಕೃಷ್ಣನು ಹೇಗೆ ಪ್ರತಿಕ್ರಿಯಿಸಿದನು ಎಂಬುದನ್ನು. ಕೃಷ್ಣನು ಒಂದು ಮಾತನ್ನು ಕೇಳದೆ ಅರ್ಜುನನ ವಿನಂತಿಯನ್ನು ಶಾಂತವಾಗಿ ಅನುಸರಿಸುತ್ತಾನೆ. ಆಂತರಿಕ ಅರ್ಥ. ಋಷಿಕೇಶ ಎಂದರೆ ಇಂದ್ರಿಯಗಳ ಅಧಿಪತಿ, ಸಂಪೂರ್ಣ ನಿಯಂತ್ರಣ ಹೊಂದಿರುವವನು ಎಂದು. ಗೂಢಕೇಶ ಎಂದರೆ ನಿದ್ರೆಯನ್ನು ಜಯಿಸಿದವನು, ಸದಾ ಜಾಗೃತನಾಗಿರುವವನು. ಇಲ್ಲಿ ಗಮನಿಸಬೇಕಾದದ್ದು, ಕೃಷ್ಣನು ಆದೇಶ ನೀಡುತ್ತಿಲ್ಲ, ಉಪದೇಶ ಕೊಡುತ್ತಿಲ್ಲ. ಮೊದಲು ಕೇಳುತ್ತಾನೆ, ನಂತರ ನೆರವಾಗುತ್ತಾನೆ. ಇದು ನಿಜವಾದ ಗುರುಗುಣ. ನಮ್ಮ ಜೀವನದಲ್ಲೂ ದೇವರು ಅಥವಾ ಗುರು ನಮ್ಮ ಮಾತನ್ನು ಮೊದಲೇ ಕೇಳುತ್ತಾನೆ, ನಂತರ ಮಾತ್ರ ಮಾರ್ಗದರ್ಶನ ನೀಡುತ್ತಾನೆ. ಅರ್ಜುನನು ಕೇಳಿದವನು, ಕೃಷ್ಣನು ನೆರವೇರಿಸಿದವನು. ಇಲ್ಲಿ ಯಾವುದೇ ಬಲವಂತ ಇಲ್ಲ, ಸಂಪೂರ್ಣ ಕರುಣೆ ಮಾತ್ರ. ಜೀವನಕ್ಕೆ ಸಂದೇಶ. ಈ ಶ್ಲೋಕ ನಮಗೆ ಕಲಿಸುವ ಪಾಠ. ಸತ್ಯವಾದ ವಿನಂತಿಗೆ ದೈವಿಕ ಸಹಾಯ ಸಿಗುತ್ತದೆ. ಗುರು ಮೊದಲು ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಶಾಂತತೆ ಮತ್ತು ವಿಧೇಯತೆ ಜೀವನದಲ್ಲಿ ಮಹತ್ವವಾದವು. ಅರ್ಜುನ ಕೃಷ್ಣ ಸಂಬಂಧ ಆದೇಶ ಅನುಸರಣೆ ಅಲ್ಲ, ಅದು ನಂಬಿಕೆ ಕರುಣೆಯ ಸಂಬಂಧ. ಅಂತಿಮ ಸಂದೇಶ. ಪ್ರಿಯ ಸ್ನೇಹಿತರೆ, ಇಂದಿನ ಶ್ಲೋಕ ನಮಗೆ ನೆನಪಿಸುವುದು ನಂಬಿಕೆಯ ವಿನಂತಿಗೆ ಉತ್ತರ ಖಂಡಿತ ದೊರೆಯುತ್ತದೆ. ನಾಳೆ ಇನ್ನೊಂದು ಅಮೂಲ್ಯ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.